ಎಂತ ಎಂತ ಬಾಯಿ ಬಿಡುವುದು, ಎಂತ ಮಾತಾಡುವುದು, ಮಾತು 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 ಮಾತು. ಈ ದೇಶದಲ್ಲೆಲ್ಲ ಬರೀ ಮಾತು ಮಾತು ಮಾತು. ದೇಶವೇ ತೂತ್ ಬಿದ್ದು ಹೋದ್ರು ಮಾತಾಡ್ತಾ ಇರ್ತಾರೆ. ನಿನಗೆ ಒಂದು ವಿಷಯ ಗೊತ್ತುಂಟಾ? 100ಕ್ಕೆ 90 ಜನ ಬರೀ ಮಾತಾಡೋರು ಸಿಗೋದು ಈ ದೇಶದಲ್ಲಿ. ನಿನಗೆ ಇನ್ನೊಂದು ವಿಷಯ ಗೊತ್ತುಂಟಾ? ನಾವು ಎಷ್ಟು ಹೆಚ್ಚು ಮಾತಾಡ್ತೀವೋ ಅಷ್ಟು ಆಯುಷ್ಯ ನಮ್ದು ಕಡಿಮೆ ಆಗ್ತದೆ. ಒಬ್ಬ ಮನುಷ್ಯ ಆವರೇಜ್ ಆಗಿ 4 ರಿಂದ 5 ತಾಸು ಮಾತಾಡ್ತಾನೆ. ಅದಕ್ಕೆ ಅವನು 40-50 ವರ್ಷಗಳ ಕೊಟ್ಟಂತೆ ಸಾಯುವುದು. ಅದು ನಿಮಗೆ ಗೊತ್ತುಂಟಾ? ಅದೇ ಹಿಂದೆ ಋಷಿ ಮುನಿಗಳು 100-120 ವರ್ಷ ಬದುಕಲಿಕ್ಕೆ ಉಂಟು. ಯಾಕೆ? ಅವರು ಕಣ್ಣು ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ತಪಸ್ಸು ಮಾಡ್ತಿದ್ರು, ಅದಕ್ಕೆ ಬದುಕ್ತಿದ್ರು. ನಿನಗೆ ಇನ್ನೊಂದು ವಿಷಯ ಗೊತ್ತುಂಟಾ? ನಾವು ಹೆಚ್ಚು ಮಾತಾಡಿದಷ್ಟು ನಮ್ಮ ಎನರ್ಜಿ 15-20% ವೇಸ್ಟ್ ಆಗ್ತದೆ. ಆ ಎನರ್ಜಿ 15-20% ನಾವು ಕೆಲಸದಲ್ಲಿ ಹಾಕಿದ್ರೆ 100-120 ರೂಪಾಯಿ ದುಡಿಲಿಕ್ಕೆ ಉಂಟು. ಅದು ಗೊತ್ತುಂಟಾ? ಎಲ್ಲರೂ ಮಾತು 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 ಮಾತಾಡ್ತಾನೆ ಇರ್ತಾರೆ. ಅರ್ಥವಿಲ್ಲದೆ ವ್ಯರ್ಥಪ್ಲಾಪ ಮಾತಾಡ್ತಾನೆ ಹೋಗ್ತಾರೆ. ಆದ್ರಿಂದ ನಾನು ಮಾತನ್ನು ಕಡಿಮೆ ಮಾಡಿದ್ದೀನಿ. ಅದು ನಿನಗೆ ಗೊತ್ತುಂಟಾ? ನಿನಗೆ ಏನು ಗೊತ್ತಿಲ್ಲ, ಸುಮ್ಮನೆ ಅರ್ಥವಿಲ್ಲದೆ ವ್ಯರ್ಥಪ್ಲಾಪ ಮಾತಾಡ್ತಾನೆ ಇರ್ತಾರೆ ನೀವೆಲ್ಲ. ಆದ್ರಿಂದ ಸಾಕ್ಲಿ ಸರ್, ನನ್ನನ್ನ ಕಮ್ಮಿ ಮಾತಾಡೋಗ್ಬಿಟ್ಟು ಇಷ್ಟುದ ಮಾತಾಡ್ತೀಯ ನೀನು ಹಿಂಗೆ ಮಾತಾಡ್ತಾ ಇದ್ದೆ, ಇಲ್ಲೇ ಗೊತ್ತಾಕೊಂಡ್ಬಿಡ್ತೀಯ ಅಷ್ಟೇ. ಚೋಟುದ ಟಿಕೆಟ್ ತಗೊಳಕ್ಕೆ ಇಷ್ಟು ಉದ್ದ ಪುರಾಣ ಹೇಳ್ಬೇಕನಯ್ಯ. ನಾನು ಯಾಕೆ ಮಾತಾಡ್ತೀನಿ ಅದು ನಿಮಗೆ ಗೊತ್ತುಂಟಾ? ನಿನ್ನಂತ ಮೂರ್ಖರಿಗೆ ನನ್ನಂತ ಸಕಲ ವಿದ್ಯಾರ್ಥಿಗಳಂತ ಪಾರಂಗತ್ರ ಹೇಳಿಕ್ ಉಂಟಲ್ಲ. ಯಾಕೆ ನಾನು ಹೇಳಿಲ್ಲ ಅಂದ್ರೆ ನಿನ್ನಂತ ಮೂರ್ಖರಾಗಿ ಇರ್ತೀರಲ್ಲ ಅಂತ ಬುದ್ಧಿವಂತರಾಗಿ ಇರ್ತೇವೆ. ತಿಳಿದು ಇದೀಗ ಬಂದ ಸುದ್ದಿ. 4 ಜನ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿ ಓಡಿ ಹೋಗಿದ್ದ ಮನ್ಮಥರಾಜ ಪೊಲೀಸರಿಗೆ ಅಪಘಾತದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಈ ಮನ್ಮಥರಾಜನ್ ಕೇಸು ನಿಮ್ ಕೋರ್ಟ್ಗೆ ಬರುತ್ತಲ್ಲ, ಅದ್ರ ಪ್ರೊಸೀಡಿಂಗ್ ಅಬ್ಸರ್ವ್ ಮಾಡಕ್ಕೆ ನಾನು ಕೋರ್ಟ್ಗೆ ಬರ್ತೀನಿ. ಅದ್ಯಾಕಮ್ಮ ಅಷ್ಟೊಂದು ಇಂಟ್ರೆಸ್ಟ್ ಈ ಕೇಸ್ನಲ್ಲಿ? ಅಮ್ಮ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಚೀಟಿಂಗ್ ಕೇಸು. ನೀನ್ ಜಡ್ಜು, ನಾನ್ ಲಾ ಸ್ಟೂಡೆಂಟ್, ಅದಕ್ಕೆ ಇಂಟ್ರೆಸ್ಟ್. ಅಷ್ಟೇನಾ? ಅಷ್ಟೇ. ಏನ್ ಪೂಜಾ, ನೀನ್ ಇವನ್ನ ಮುಂಚೆ ಎಲ್ಲಾದ್ರೂ ನೋಡಿದ್ಯಾ? ನಾನ್ ನೋಡಿಲ್ಲಮ್ಮ. ಎಲ್ಲೂ ನೋಡಿಲ್ಲ? ನಾನಾ? ಇಲ್ಲಮ್ಮ. ನಿಜವಾಗ್ಲೂ ನೋಡಿಲ್ವಾ? ಅಮ್ಮ, ಯಾಕಮ್ಮ ಇಷ್ಟೊಂದು? ಇಲ್ಲ 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 ಹೋಗಿ ಸ್ನಾನ ಮಾಡ್ಕೊಂಡ. ಸರಿ. ನೋಡಿಲ್ಲ ಅಂತಾಳೆ. ಅವನೇನೋ ಅಂಥವನು ನೋಡಿರಲ್ಲ. ಸರ್, ಇದು ಪೊಲೀಸ್ನವರು ಸೃಷ್ಟಿಸಿರೋ ಕೇಸಾ? ಸರ್, ಅಷ್ಟು ಜನ ನೀವು ಒಬ್ಬರೇ ಯಾಮಾರಿಸಿದ್ರೆ ಅದು ನಿಮ್ಗೆ ದೊಡ್ಡ ಗ್ಯಾಂಗ್ ಇದೆ ಸರ್. ಮಿಸ್ಟರ್ ಪ್ರಾಸಿಕ್ಯೂಟರ್, ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು, ಯುವರ್ ಆನರ್. ಈಗ ವಿಚಾರಣೆಗೆ ಒಳಪಟ್ಟಿರುವಂತಹ ಪಂಚಾಮೃತ ಅನ್ನೋ ವ್ಯಕ್ತಿ ಕೆಲವು ಹುಡುಗಿಯರನ್ನ ಬೇರೆ ಬೇರೆ ವೇಷಗಳಲ್ಲಿ ಬಂದು ಯಾಮಾರಿಸಿ ಅವ್ರನ್ನ ಮದುವೆ ಮಾಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ ಯುವರ್ ಆನರ್, ಹೊಸ ಹೊಸ ರೀತಿಯಲ್ಲಿ ಅವ್ರನ್ನ ಮೋಸ ಕೂಡ ಮಾಡಿದ್ದಾನೆ. ಇವನು ಅಪರಾಧಿ ಅಂತ ನಿರೂಪಿಸೋದಕ್ಕೆ ನಾವು ಸಾಕ್ಷಿಗಳ ಸಮೇತ ಸರ್ಕಾರದ ವತಿಯಿಂದ ತಯಾರಾಗಿ ಬಂದಿದ್ದೇವೆ. ಮಿಸ್ಟರ್ ಪಂಚಾಮೃತ, ನೀವೇನ್ ಹೇಳ್ತೀರಾ? ನಾ ಎಂತ ಹೇಳುವುದು ಜಡ್ಜಮ್ಮ? ಯಾರೋ ಫ್ರಾಡ್ ಹುಡುಗ ಮಾಡಿ ಹೋಗಿದ್ದ ಕೆಲಸವನ್ನು ನನ್ನ ತಲೆಗೆ ತಂದಿದ್ದಾರೆ ಎಲ್ಲ ಸೇರಿಕೊಂಡು. ಎಲ್ಲಿದ್ದಾನೋ ಎಂತ ಮಾಡ್ತೀನೋ ಆ ಕೃಷ್ಣನಿಗೆ ಗೊತ್ತು. ಅವನನ್ನು ಹಿಡಿಯೋದು ಬಿಟ್ಟು ನನ್ನನ್ನು ತಂದು ಕಡೆಗಡೆ ನಿಲ್ಲಿಸಿದಾರಲ್ಲ ಅವರೆಲ್ಲ ಸೇರಿಕೊಂಡು. ಇದು ನ್ಯಾಯವೇ? ನಿಮ್ಮ ಪರವಾಗಿ ವಾದ ಮಾಡಕ್ಕೆ ವಕೀಲರನ್ನು ನೇಮಿಸ್ಕೊಂಡಿದ್ದೀರಾ? ವಕೀಲರನ್ನು ಇಟ್ಟುಕೊಳ್ಳುವಷ್ಟು ಅನುಕೂಲ ನಮ್ಗಿಲ್ಲ ಜಡ್ಜಮ್ಮ. ಕೋರ್ಟ್ ಕಡೆಯಿಂದ ನಿಮ್ಗೊಬ್ಬ ಲಾಯರ್ನ ಉಚಿತವಾಗಿ ನೇಮಕ ಮಾಡಿದ್ರೆ ಒಪ್ಕೋತೀರಾ? ಎಂತ ಜಡ್ಜಮ್ಮ, ಹಣ ತೆಗೆದುಕೊಂಡು ವಾದ ಮಾಡುವ ಲಾಯರೇ ಸಮಯಕ್ಕೆ ಸರಿಯಾಗಿ ಕೈ ಕೊಡ್ತಾನೆ. ಇನ್ನು ಓಸಿ ವಾದ ಮಾಡುವ ಲಾಯರ್ ನನಗೆ ನ್ಯಾಯ ಕೊಡಿಸ್ತಾನಂತೆ ಹೇಗೆ ನಂಬಲಿಕ್ಕುಂಟು? ನನಗೆ ಹೊಟ್ಟೆ ನೋವು ಬಂದ್ರೆ ನಾನೇ ತಾನೇ ಗುಳಿಗೆ ನುಂಗ್ಲಿಕ್ಕುಂಟು. ನನ್ನ ಕೇಸನ್ನು ನಾನೇ ವಾದ ಮಾಡಿಕೊಡ್ತೇನೆ ಬಿಡಿ. ಸತ್ಯಮೇವ ಜಯತೆ. ಯುವರ್ ಆನರ್, ಸರ್ಕಾರದ ಪರ ಮೊದಲ ಸಾಕ್ಷಿ ಮಿಸೆಸ್ ರೇಖಾ ವಿಜಯ್ ಮಿತ್ತಲ್. ನಿಮ್ಮ ಹೆಸರು? ರೇಖಾ.
ಕಟ್ಕಟೆಯಲ್ಲಿ ನಿಂತಿದಾರಲ್ಲ ವ್ಯಕ್ತಿ ನಿಮಗ್ ಗೊತ್ತಾ? ಗೊತ್ತು, ಅವ್ರ ಹೆಸರು ವಿಜಯ್ ಮಿತ್ತಲ್. ಮಿತ್ತಲ? ಛೇ, ನನ್ನ ಹೆಸರು ಪಂಚೆ. ಛೇ ಛೇ ಛೇ, ಪಂಚಾಮೃತ ಅಂತ ಗೊತ್ತುಂಟಾ? ಇಲ್ಲಿವರೆಗೂ ರೇಖಾ ವಿಜಯ್ ಮಿತ್ತಲ್ ಆಗಿದೆ. ಇನ್ಮೇಲೆ ರೇಖಾ ಪಂಚೆ ಐ ಮೀನ್ ರೇಖಾ ಪಂಚಾಮೃತ ಅಂತ ಚೇಂಜ್ ಮಾಡ್ಕೋತೀನಿ. ನನ್ನ ಹೆಸರನ್ನು ನಿಮ್ಮ ಹೆಸರಿನಿಂದ ಸಿಕ್ಕಿಸಿಕೊಳ್ಳುವುದೆಂತದಕ್ಕೆ? ತಾಳಿ ಕಟ್ಟೋನ್ ಹೆಸರು ತಾನೇ ನನ್ನ ಹೆಸರಿಂದ ಸೇರಿಸ್ಕೋಬೇಕು. ಯಾರು ತಾಳಿ ಕಟ್ಟಿದ್ದು? ನೀವೇ ತಾನೇ. ಯಾರಿಗೆ? ನನಗೆ. ಛೇ, ನಾನು ಇದುವರೆಗೂ ಹೆಣ್ಣು ಮಕ್ಕಳ ಕೈಲಿ ರಾಖಿ ಕಟ್ಟಿಸ್ಕೊಂಡಿದ್ದೀನಿ ಹೊರತು ಯಾರಿಗೂ ತಾಳಿ ಕಟ್ಟಿದ್ದಿಲ್ಲ, ಗೊತ್ತುಂಟಾ? ಅದಿರಲಿ, ನಿಮ್ಮನ್ನು ಇದುವರೆಗೂ ನಾನು ನೋಡಿದ್ದೇ ಇಲ್ಲವಲ್ಲ. ನಾನ್ ನೋಡಿದೀನಿ, ಕ್ಲೋಸ್ ಆಗಿದ್ದೀನಿ, ನಿಮ್ ಜೊತೆ ಎಲ್ಲ ತರಾನು ಮೂವ್ ಮಾಡಿದೀನಿ. ಕೃಷ್ಣ ಕೃಷ್ಣ, Do you think I'm a fool? By changing your getup, you can't cheat me. I know you're Vijay Mittal. The same Vijay Mittal, the stylish Vijay Mittal, and not Panchamrita. ಹಾಯ್ ಪಿಪಿ, ಎಂತ ಮರರೇ ಇದು? ಕನ್ನಡ ಕನ್ನಡ. ಅಲ್ಲ, ಆ ವ್ಯಕ್ತಿನ ನೀವು ಮೊದಲನೇ ಸಲ ಎಲ್ಲಿ ಭೇಟಿಯಾಗಿದ್ರಿ ಅಂತ ಸ್ವಲ್ಪ ಕೋರ್ಟಿಗೆ ಹೇಳ್ತೀರಾ? Hello? Vijay Mittal. I lost my phone a while ago. Did you find it? What? What? A phone. You know the phone you are using now? That is mine. Oh yeah, the phone. Yeah. I just found it in the parking lot actually. By the way, I am Rekha. Where are you? Oh, I'm at the airport now. I'll be flying to London. London? Yeah, I'll be flying to London. As soon as I return, I'll take it back from you. Do you mind keeping the phone I mean, with you? what? Do you mind keeping the phone with you? Okay. Oh, you're such a sweetheart. Thank you very much. Hey, honey. Did anyone tell you that you've got a sexy voice? We own one of the best radio stations in London. Would you like to be our RJ? London? Yeah, would you like to be RJ? our RJ? Okay, it's all right. Okay, honey. I'll meet you soon. Okay, bye. Bye. Take care. ಅವ್ರ ಲಂಡನ್ ಆಕ್ಸೆಂಟ್, ಅವ್ರ ವಾಯ್ಸ್ ನನ್ನ ತುಂಬಾ ಇಂಪ್ರೆಸ್ ಮಾಡ್ತು. ಅವ್ರ ಲಂಡನ್ ಇಂದ ಬಂದ್ಮೇಲೆ ಒಂದ್ ಪಬ್ ಅಲ್ಲಿ ನನ್ನ ಮೀಟ್ ಮಾಡಕ್ ಹೇಳಿದ್ರು. Hey you. ಹೇಳಿ ಮೇಡಮ್. Is the disc shut today? ಏನ್ ಹೇಳಿದ್ರಿ ಮೇಡಮ್? Come on man. ಇವತ್ ರಜಾನಾ? ಇಲ್ಲ ಮೇಡಮ್, ವಿಜಯ್ ಮಿತ್ತಲ್ ಅವರು ಫುಲ್ ಹಾಲ್ ನ ಬುಕ್ ಮಾಡ್ಕೊಂಡಿದ್ದಾರೆ ಮೇಡಮ್. Fooling you, no. Schooling you, yes. Here we go, damn. Push the tempo. Where my hoes at? Here we go, boom, up to your door. Come on! ರೇಖಾ? ನಿಮ್ ಫೋನ್? Oh, thank you, sweetheart. To express my special thanks, I have booked the entire hall for you. Come on, girls, enjoy. Would you like to have whiskey, brandy, rum, vodka? No. I don't drink. Oh, that's great. Very Indian. ನಾನಂತ ಇಲ್ಲಿ ಹುಟ್ಟಿ ಲಂಡನ್ ಸೆಟ್ಲ್ ಆಗಿರೋ ಇಂಡಿಯನ್ ಬ್ಯೂಟಿ ಸಾಕಿ ಇಷ್ಟ ಆಗ್ತಾರೆ ಗೊತ್ತಾ? ಇದಕ್ಕೆ we love our culture. Yeah. Excuse me. Hello. Hi. Are you in practice? Yeah. Where is Dravid? Huh? What is this Sachin? 92, 93, 94. Come on, yeah. Yeah. I'll catch you later, okay? Yeah. Sachin. Sachin Tendulkar? Yes. I'm a big fan of his. I really love him. He is a very close friend of mine. Oh, really? Yes? You have doubts? You want to talk to him? No. It's all right. You have a very photogenic face, yeah. ಹಿಂದಿ ಫಿಲ್ಮ್ ಆಕ್ಟ್ ಮಾಡಬೇಕು ಅಂತ ಆಸೆ ಇದೆಯಾ? ಯಾಕೆ? ಲಂಡನ್ ಇಂದ ಬರ್ಬೇಕಾರೆ ಶಾರುಖ್ ಸಿಕ್ಕಿದ್ದ. ಅವ್ನ್ ಹೊಸ ಹಿಂದಿ ಫಿಲ್ಮ್ಸ್ಗೆ ಹೀರೋಯಿನ್ಸ್ ಹುಡುಕ್ತಾ ಇದ್ದಾನಂತೆ. ನಂಗ್ ಮಾಡ್ಲಿಂಗ್ ಅಂದ್ರೇನೆ ತುಂಬಾ ಇಷ್ಟ. ಇಟ್ಸ್ ಓಕೆ. ನೀವಿನ್ನು ಎಷ್ಟ್ ದಿನ ಬ್ಯಾಂಗ್ಳೂರಲ್ಲಿ ಇರ್ತೀರಾ? I have to go to ತಿರುಪತಿ ತಿಮ್ಮಪ್ಪ ನನ್ನ ಸ್ಲೀಪಿಂಗ್ ಪಾರ್ಟ್ನರ್. 3 months ಒಂದ್ಸತಿ ಬಂದು ಅವ್ನ್ ಶೇರ್ 50 lakhs ಹುಂಡಿಗೆ ಹಾಕ್ಬಿಟ್ಟು ಹೋಗ್ತಾನೆ ಇರ್ತೀನಿ. Excuse me, can you attend this phone? Yeah. Hello. Hi, చిరంజీవి గారు. బాగున్నారా? మొన్న తనే ಹಲೋ. ಯಾರು? ನಾನು ಜಾನಿ ವಾಕರ್. ಜಾನಿ ವಾಕರ್? ನೀವು ರೇಖಾನಾ? ಯಾ. 2 ದಿನದಿಂದ ನಿಮ್ಮ ಬಗ್ಗೆನೇ ವಿಜಯ್ ಮಾತಾಡ್ತಾ ಇದ್ದಾನೆ. ಯಾವತ್ತೂ ಹುಡುಗಿರ ಬಗ್ಗೆ ಮಾತಾಡೋದೇ ಇಲ್ಲ. ನನಗನ್ಸುತ್ತೆ ನಿಮ್ಮ ಬ್ಯೂಟಿ ಅವನ ತುಂಬಾ ಡಿಸ್ಟರ್ಬ್ ಮಾಡಿದೆ ಅಂತ. ಅದ್ ಸರಿ,
ಅವನಿಗೆ ಮದುವೆ ಮಾಡ್ಸೋಕೆ ಅವರಮ್ಮ ಲಂಡನ್ ನಲ್ಲೇ ಒಂದು ಹುಡುಗಿ ನೋಡಿಟ್ಟಿದ್ದಾರೆ. ಅವ್ನು ಲಂಡನ್ ಯಾವಾಗ ಬರ್ತಾನೋ ಕೇಳ್ಬಿಟ್ಟು ಹೇಳು ಅಂದ್ರು. ಅದಕ್ಕೆ ಫೋನ್ ಮಾಡಿದೆ. ಸ್ವಲ್ಪ ಅವನಿಗೆ ಫೋನ್ ಕೊಡ್ತೀರಾ? ಅವರು ಬೇರೆ ಲೈನ್ ಅಲ್ಲಿ ಇದ್ದಾರೆ. ಸರಿ ಸರಿ, ಈ ವಿಷಯ ಅವನ ಹತ್ರ ಹೇಳ್ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಓಕೆ. ಮೆಗಾಸ್ಟಾರ್ ಚಿರಂಜೀವಿ ಲಂಚ್ ಕರೀತಾ ಓ, ಇದ್ದಾರೆ. ಹೂಸ್ ದಟ್? ಜಾನಿ ವಾಕರ್, ನಿಮ್ ಫ್ರೆಂಡ್. ಏನಂತೆ? ನಿಮ್ ತಾಯಿ ನಿಮ್ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ. 1,000 ಕೋಟಿ ಆಸ್ತಿ ಇದ್ ಕೂಡ್ಲೆ ಯಾವ್ದೋ ಬಿಳಿ ಜಿಲ್ಲೆ ಮದುವೆ ಆಗತ್ತ? ನಮ್ಮಮ್ಮಂಗ್ ಬುದ್ಧಿನೇ ಇಲ್ಲ. ಇಟ್ಸ್ ಓಕೆ. ಕಮಾನ್, ಲೆಟ್ಸ್ ಡ್ಯಾನ್ಸ್. Fooling you, no. I'm schooling you, yes. Here we go, damn. Push the tempo. Where my hoes at? Here we go. Boom, up to you. ನಮ್ಮಣ್ಣ ನಿಮ್ನ ಮೀಟ್ ಮಾಡ್ಬೇಕು ಅಂತ